ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ಈಗಾಗಲೇ ಮಾನವ ಸಂಘಜೀವಿ, ಸಂಘಟನಾ ಜೀವಿ. ಆದರೂ ಕೂಡ ಜೀವನದಲ್ಲಿ ಒಳ್ಳೆಯದನ್ನು, ಕೆಟ್ಟದ್ದನ್ನು, ಬೇಡವಾದದ್ದನ್ನು ಮಾಡ್ತಕ್ಕಂಥದ್ದು ಸಹಜವಾಗಿರುತ್ತೆ. ಹಾಗಾಗಿ ಅವನಿಗೆ ಅತ್ಯಂತ ಅಮೂಲ್ಯವಾಗಿ ಏನು ಬೇಕಾಗಿರುತ್ತೆ, ಒಂದು ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಒಬ್ಬ ಅತ್ಯುತ್ತಮವಾದಂಥ ಸ್ನೇಹಿತರ ಇರಬೇಕಾಗುತ್ತೆ, ಬಂಧು ಬಳಗದವರು ಇರಬೇಕಾಗುತ್ತೆ, ಆತ್ಮೀಯರು ಇರಬೇಕಾಗುತ್ತೆ, ಹಾಗೆ ಪತ್ನಿಯನ್ನು ಕೂಡ ಇರಬೇಕಾಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಜೀವನದಲ್ಲಿ ಅವನ ಎತ್ತರಕ್ಕೆ ಬೆಳಿಬೇಕಾದ್ರೆ ಒಬ್ಬ ಅಮೂಲ್ಯವಾದ ಅತ್ಯುತ್ತಮವಾದ ಚಿಂತನೆಯನ್ನು ಒಳಗೊಂಡಿರ್ತಕ್ಕಂಥ ಗುರು ಇರಬೇಕಾಗುತ್ತೆ. ಆಗ ಅವನ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು, ಸಾಧಿಸ್ಬೋದು, ಗುರು ಮಾರ್ಗದರ್ಶನದಲ್ಲಿ ಹೇಗೆ ಬೆಳೆಯಬಹುದು ಅಂತಕ್ಕಂಥದ್ದು ನಾವು ಸಮಾಜದಲ್ಲಿ ಅನೇಕ ಸನ್ನಿವೇಶಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಈಗ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ತೆಗೆದುಕೊಂಡ್ರೆ ಅವರಿಗೆ ಅತ್ಯುತ್ತಮವಾದ ಗುರು ಯಾರು ಅಂತಕ್ಕಂಥ ವಿಷಯಗಳನ್ನು ಕಂಡುಕೊಳ್ಳಲಿಕ್ಕೆ ಹಲವಾರು ಚಿಂತನೆಗಳ ಜೊತೆಗೆ ಅವರು ಸಮಾಜದಲ್ಲಿ ಗುರುವಿನ ಸ್ಥಾನ ಏನು ಅಂತ ಕಂಡುಕೊಳ್ತಕ್ಕಂಥ ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದಾಗ ಗುರುವಿನ ಮಾರ್ಗದರ್ಶನ ಎಷ್ಟು ಮಹತ್ವವಾಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಾ ಹೋಗ್ತಾರೆ. ಇದು ನೀವು ತಿಳ್ಕೊಂಡಿರ್ತಕ್ಕಂಥ ವಿಷಯ, ಓದಿರ್ತಕ್ಕಂಥ ವಿಷಯ. ಆದರೆ ಪ್ರತಿಯೊಬ್ಬರಿಗೂ ಗುರು ಇದ್ದೇ ಇರ್ತಾರಾ? ಖಂಡಿತ ಇರ್ತಾರೆ. ಒಬ್ಬ ವಿದ್ಯಾರ್ಥಿಗೆ ಹೇಗೆ ಗುರು ಇರ್ತಾರೆ, ಹಾಗೆ ಒಬ್ಬ ರೈತನಿಗೂ ಕೂಡ ಅವರದೇ ಆದಂಥ ಹಿರೀಕರಾದಂಥ ಗುರುಗಳಿರ್ತವೆ. ವ್ಯವಸಾಯವನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರಗಳನ್ನು ಕಲಿಸ್ಕೊಳ್ಳೋಕ್ಕೆ ಗುರು ಇರ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ನಾವು ಮನುಷ್ಯ ಅಂತಕ್ಕಂಥವನು ಹಲವಾರು ತಪ್ಪು ನಪ್ಪುಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಏಕೆಂದರೆ ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತ ನೋಡಿ ಇವನು. ಹಾಗಾಗಿ ಏನಾಗ್ತದೆ, ಕುತೂಹಲದಿಂದಾಗಲಿ ಅಥವಾ ಬೇಕು ಬೇಡಗಳಿಂದಾಗಲಿ ತಪ್ಪು ಮಾಡ್ತಕ್ಕಂಥದ್ದು ಸಹಜವಾಗಿರುತ್ತೆ. ಆ ತಪ್ಪುಗಳು ಒಪ್ಪುಗಳನ್ನು ಅಥವಾ ಕಷ್ಟ ಸುಖಗಳನ್ನು, ನೋವು ನಲಿವುಗಳನ್ನು, ಇತರ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮಗೇನು ಬೇಕಾಗ್ತದೆ, ಒಬ್ಬ ಅತ್ಯುತ್ತಮವಾದ ಸ್ನೇಹಿತ ಇರಬೇಕಾಗುತ್ತೆ. ಇಲ್ಲಾಂದರೆ ಬಂಧು ಬಳಗದವರು ಇರಬೇಕಾಗುತ್ತೆ. ಅತೀ ವಿಷಯಗಳನ್ನು ಹೇಳಿಕೊಳ್ಳಲಿಕ್ಕೆ, ಹಂಚಿಕೊಳ್ಳಿಕ್ಕೆ ಪತ್ನಿನೂ ಕೂಡ ಇರಬೇಕಾಗುತ್ತೆ. ಪತಿ ಪತ್ನಿಗೆ ಇರಬೇಕಾಗುತ್ತೆ. ನಾವು ಹೇಳ್ತೀವಿ ಕೆಲವೊಂದು ವಿಚಾರಗಳನ್ನು ಅವರುಗಳ ನಡುವೆ ಇರ್ತಕ್ಕಂಥ ಬಾಂಧವ್ಯಗಳ ಜೊತೆಗೆ ಹಂಚಿಕೊಳ್ಳುವಂಥ ವಿಚಾರಗಳು ಇರ್ತವೆ. ಆದರೆ ಮನುಷ್ಯ ಏನು ಮಾಡ್ತಾನೆ, ಕೆಲವೊಮ್ಮೆ ನಿಗೂಢತೆಯ ಬದುಕನ್ನು ಬದುಕ್ತಾ ಇರ್ತಾನೆ. ಏನು ನಿಗೂಢತೆಯ ಬದುಕು ಅಂದರೆ, ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತಿರ್ತಾನೆ, ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳದೆ ಬದುಕ್ತಕ್ಕಂಥ ವಿಷಯಗಳು ಇರತಕ್ಕಂಥದ್ದಾಗಿರುತ್ತೆ. ಆದರೆ ಎಷ್ಟೋ ನಿಗೂಢತೆಗಳನ್ನು ಹೇಳಿಕೊಳ್ಳದೆ ಇರತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಅಪಾಯವನ್ನು ತಂದು ಉಂಟು ಮಾಡ್ತಕ್ಕಂಥ ಸನ್ನಿವೇಶಗಳು ಇರ್ತವೆ. ಏಕೆ ಅಂದರೆ ಗುಟ್ಟು ರಟ್ಟಾದಾಗ ಅವನ ಅಪಮೌಲ್ಯಗಳು, ಅಪಮಾನಗಳನ್ನು ಅನುಭವಿಸ್ಬೇಕಾಗ್ತದೆ. ನಮ್ಮ ಹಿರಿಕರು ಹೇಳ್ತಾರೆ, ಒಂದು ಹಲಸಿನ ಹಣ್ಣನ್ನು ನಾವು ಎಷ್ಟೇ ಬಟ್ಟೆಗಳಿಂದ ಮುಚ್ಚಿಟ್ರು ಅಥವಾ ಚೀಲಗಳಿಂದ ಬಚ್ಚಿಟ್ರು ಅದರ ಘಮಲನ್ನು ಸೂಸುತ್ತೆ. ಅದರ ಗಮನ ಅಥವಾ ಅದರ ವಾಸನೆ ಎಲ್ಲ ಕಡೆ ಹಬ್ಬುತ್ತೆ ಅಂತಕ್ಕಂಥದ್ದು ಸಹಜವಾಗಿ ಹೇಳ್ತಕ್ಕಂಥದ್ದು. ನೋಡಿ, ಹಾಗೆ ನಮ್ಮ ಗುಟ್ಟುಗಳು ಅಷ್ಟೆ. ಒಂದಲ್ಲ ಒಂದು ದಿನ ಅವೇನಾಗ್ತವೆ, ಹೊರ ಸೂಸಲೇಬೇಕಾಗ್ತದೆ. ವಿಚಾರಗಳು ಹೊರಗೆ ಬಂದೇ ಬರ್ತವೆ. ಆಗೇನಾಗುತ್ತೆ, ಆಗ ನಮಗೆ ಹಲವಾರು ಅಡೆತಡೆಗಳಾಗ್ಬೋದು, ನೋವು ನಲಿವುಗಳಾಗ್ಬೋದು, ದೇಹಕ್ಕೆ ಬೇಡವಾದಂಥ ಚಿಂತನೆಗಳು ಬರಬಹುದು. ಹಾಗಾಗಿ ನಾವೇನು ಮಾಡ್ತೀವಿ, ಎಲ್ಲ ವಿಷಯಗಳನ್ನು, ಎಲ್ಲ ವಿಚಾರಗಳನ್ನು ನಮ್ಮ ಆತ್ಮೀಯರ ಹತ್ರ ಹಂಚಿಕೊಳ್ಳಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ತಪ್ಪು ಮಾರ್ಗದಲ್ಲಿ ನಡೀತಾ ಇರ್ತೀವಿ, ಅದನ್ನು ಸರಿಪಡಿಸ್ಕೊಂಡು ನಮ್ಮ ಉತ್ತಮವಾದಂಥ ಜೀವನವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರಿಗೂ ಅತ್ಯಂತ ಅಮೂಲ್ಯವಾದದ್ದು. ಹಾಗೆಯೇ
ಜೀವನದಲ್ಲಿ ನಾವು ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣಬೇಕಾದ್ರೆ, ಮುಂದೆ ಬರಬೇಕಾದ್ರೆ ಒಬ್ಬರು ಗುರುಗಳ ಸಹಕಾರ ಸಹಜವಾಗಿ ಇರ್ತಕ್ಕಂಥದ್ದು. ಅಂದರೆ ವಿದ್ಯೆಯನ್ನು ಕಲಿಸಿದಾತ ಗುರು ಆಗಿರ್ತಾನೆ. ಗುರು ಮಾರ್ಗದರ್ಶನದಲ್ಲಿ ಅವನ ಚಿಂತನೆಗಳನ್ನು ವಿದ್ಯಾರ್ಥಿ ಬೆಳೆಸ್ಕೊಂಡು ಹೋಗ್ತಾನೆ. ನಾನು ಸಮಾಜದಲ್ಲಿ ಏನಾದರೂ ಸಾಧಿಸಬೇಕು ಅಂತಂದರೆ ಸ್ವಯಂ ಬುದ್ಧಿಗಳು ಅವನಿಗೆ ಬೇಕಾಗ್ತದೆ. ಆದರೆ ನಾನು ಹೋಗ್ತಕ್ಕಂಥ ದಾರಿ ಸರಿ ಇದೆಯೋ ಇಲ್ಲವೋ ಅಂತಕ್ಕಂಥ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಗುರು ಬೇಕಾಗಿರ್ತಾನೆ. ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯನ್ನು ಇಡಬೇಕಾದ್ರೆ ನಾನು ಈ ವಿಚಾರಗಳನ್ನು ತಮ್ಮ ಬಳಿ ಹಂಚಿಕೊಳ್ತೇನೆ. ಇದು ಒಳ್ಳೆಯದಾ ಕೆಟ್ಟದ್ದಾ, ಮುಂದೆ ಹಿಂಗಾಗತ್ತಾ ಹಾಗಲ್ವಾ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಹೋದರೆ ಖಂಡಿತ ಅವನು ಯಶಸ್ಸನ್ನು ಗಳಿಸ್ತಾನೆ. ಅದಕ್ಕೆ ಹೇಳ್ತಕ್ಕಂಥದ್ದು ಗುರು ಒಂದು ಮಾರ್ಗದರ್ಶನವನ್ನು ತೋರಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ನಾವು ಗಾದೆಯನ್ನು ಹೇಳ್ತೇವೆ ಏನಂತ, ನಾರಿನಿಂದ ಹೂ ಸ್ವರ್ಗ ಸೇರಿಕೊಳ್ತು ಅಂತಕ್ಕಂಥದ್ದು. ಎಷ್ಟೊಂದು ಅದ್ಭುತವಾಗಿದೆ ನೋಡಿ ಅದರ ಕಲ್ಪನೆ. ಹಾಗೆ ವಿದ್ಯಾರ್ಥಿ ಜೀವನವನ್ನು ಕೂಡ ಅಷ್ಟೇ. ಗುರುವಿನ ಮಾರ್ಗದರ್ಶನದಿಂದ ಅವನು ಯಾವುದಾದ್ರೂ ಒಂದು ಅತ್ಯುತ್ತಮವಾದಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಅಥವಾ ಉದ್ಯೋಗವನ್ನು ಪಡ್ಕೊಂಡಾಗ, ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಏರಿದಾಗ ಅವನೇನು ಮಾಡ್ತಾನೆ, ಈ ಗಾದೆ ಅವರಿಗೆ ಅನ್ವಯ ಆಗ್ತದೆ. ಯಾರೋ ಮಾರ್ಗದರ್ಶನ ಮಾಡ್ತಾರೆ, ಅವನು ಎಲ್ಲೋ ತನ್ನ ಜೀವನವನ್ನು ಕಟ್ಕೊಳ್ತಾನೆ ಅಂತಕ್ಕಂಥದ್ದು. ಅದಕ್ಕಾಗಿ ಹೇಳ್ತಕ್ಕಂಥದ್ದು ಜೀವನದಲ್ಲಿ ಎಲ್ಲವನ್ನೂ ಹಂಚಿಕೊಳ್ಳುವುದಕ್ಕೆ ಆತ್ಮೀಯರಿರಬೇಕು. ಜೀವನದಲ್ಲಿ ಎಲ್ಲವನ್ನೂ ಪಡೆಯಬೇಕಾದರೆ ಒಬ್ಬ ಅತ್ಯುತ್ತಮವಾದಂಥ ಗುರು ಮಾರ್ಗದರ್ಶನ ಇರಬೇಕು ಅಂತಕ್ಕಂಥದ್ದು. ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಜೀವನದಲ್ಲಿ ಎಲ್ಲವನ್ನೂ ಹಂಚಿಕೊಳ್ಳುವುದಕ್ಕೆ ಅತ್ಯಂತ ಆತ್ಮೀಯರಿರಬೇಕು. ಹಾಗೆ ಜೀವನದಲ್ಲಿ ಎಲ್ಲನೂ ಸಾಧಿಸಿ ಉತ್ತಮ ಸಮಾಜವನ್ನು ಕಟ್ಟಿಕೊಳ್ಳುವಂಥ ವ್ಯಕ್ತಿತ್ವ ನಾವು ಪಡ್ಕೊಳ್ಬೇಕಾದ್ರೆ ಒಬ್ಬ ಗುರುವಿನ ಮಾರ್ಗದರ್ಶನ ಇರಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಗುರು ಆತ್ಮೀಯರು ಈ ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ಈ ಸಂಚಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ಬಸವರಾಜ ಸಹ ಶಿಕ್ಷಕರು ಮಲ್ಲಮ್ಮನಹಳ್ಳಿ. ನಮಸ್ಕಾರ, ಧನ್ಯವಾದಗಳು.